ಹಲೋ ನಮಸ್ಕಾರ. ಸೊ ನಾನಿವತ್ತು ದಾವಣಗೆರೆ ಪ್ರತ್ಯೇಕವಾಗಿ ಇರ್ತಕ್ಕಂಥ SBC ಕಾಲೇಜಲ್ಲಿ ನಾನಿದ್ದೀನಿ, ಪ್ರಥಮ ದರ್ಜೆ ಕಾಲೇಜ್ ದಾವಣಗೆರೆ. ಸೊ ಇಲ್ಲಿ ವಿಶೇಷವಾಗಿ ಎತ್ನಿಕ್ ಡೇನ ಆಚರಿಸ್ತಾ ಇದ್ದಾರೆ. ಕಂಪ್ಲೀಟ್ ಹೇಗೆಲ್ಲ ಇರುತ್ತೆ ಎತ್ನಿಕ್ ಡೇ ಅನ್ನೋದನ್ನ ನೋಡೋಣ ಬನ್ನಿ. ಲಕ್ಷ್ಮಿ ಕಾಣ್ತಿಲ್ಲ. ಇವತ್ತು ಕ್ಲಾಸ್ ರೂಮಲ್ಲಿ ಇದ್ದೀನಿ. ಇಲ್ಲಿ ಕ್ಲಾಸ್ ರೂಮಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದಾರೆ. ಸೊ BA ವಿದ್ಯಾರ್ಥಿಗಳು. ಸೊ ನನ್ನ ಜೊತೆಗೆ ಈ ಕಾಲೇಜಿನ ಶಿಕ್ಷಕರು ನನ್ನ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಮೇಡಮ್. ನಮಸ್ತೆ ಎಲ್ಲರಿಗೂ. ಇದು BA ಸೆಕೆಂಡ್ ಇಯರು. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇವತ್ತು ದೀಪಾವಳಿಯ ಸೆಲೆಬ್ರೇಷನನ್ನು ಮಾಡ್ತಾ ಇದ್ದೇವೆ. ಹಬ್ಬಗಳ ಪ್ರಾಮುಖ್ಯತೆಯನ್ನು ಮಕ್ಕಳಿಗೆ ತಿಳಿಸುವ ಸಲುವಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಎತ್ನಿಕ್ ಡೇಯನ್ನು ಆಚರಿಸಲಾಗ್ತಿದೆ. ಅದರ ಅಂಗವಾಗಿ ಇವತ್ತು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ದೇವೆ. ವಿಶೇಷ ಅಂದರೆ ಲಕ್ಷ್ಮೀ ಪೂಜೆಯಲ್ಲಿ ಅಟ್ಟಿ ಲಕ್ಕಮ್ಮನ್ನು ಇಡ್ತೀವಿ, ನೀರ್ದುಂಬ ಹಬ್ಬವನ್ನು ಮಾಡ್ತೀವಿ, ದೀಪವನ್ನು ಮನೆ ತುಂಬ ಹಚ್ಚಿಬಿಟ್ಟು ಬೆಳಕನ್ನು ಪಸರಿಸ್ತೇವೆ. ಹಾಗೆ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಅಮಾವಾಸ್ಯೆಯ ದಿನ ಮಾಡ್ತೇವೆ. ಎಲ್ಲ ಸಮೃದ್ಧಿಯನ್ನು ನೀಡಲಿ, ದೇಶಕ್ಕೆ ಮಕ್ಕಳಿಗೆ ವಿದ್ಯಾ ಬುದ್ಧಿಯನ್ನು ಕೊಟ್ಟು ದೇಶಕ್ಕೆ ಸಂಪತ್ತನ್ನು ನೀಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಮನೆಯಲ್ಲಿ ವಿವಿಧ ಬಗೆಯ ಆಹಾರಗಳನ್ನು ತಯಾರಿಸ್ತೇವೆ. ಎಲ್ಲರೂ ಕೂಡ ಸಂತೋಷವಾಗಿ ಆಹಾರವನ್ನು ಸೇವಿಸೋದ್ರ ಮೂಲಕ, ಹಬ್ಬವನ್ನು ಆಚರಿಸೋದ್ರ ಮೂಲಕ ಕುಟುಂಬಸ್ಥರೆಲ್ಲ ಒಂದೆಡೆ ಸೇರಿ ಸಂಭ್ರಮವನ್ನು ಆಚರಿಸುವಂತಹ ಹಬ್ಬ ಈ ದೀಪಾವಳಿ. ಅದರ ವಿಶೇಷತೆಯನ್ನು ಮಕ್ಕಳಿಗೆಲ್ಲರಿಗೂ ತಿಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಎತ್ನಿಕ್ ಡೇಯ ಪರವಾಗಿ ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ಧನ್ಯವಾದಗಳು. ನನ್ನ ಹೆಸರು ಅಂಬಿಕಾ. ನನ್ನ ಸಹ ಉದ್ಯೋಗಿ ಇಟ್ಕೊಂಡು ಇವತ್ತು ಲಕ್ಷ್ಮಿನ ಮತ್ತೊಂದಿಷ್ಟು ಆಪರೇಷನ್ ಸಿಂಧೂರವನ್ನು ಇಟ್ಕೊಂಡು ಇವತ್ತು ಮಕ್ಕಳಿಗೆ ದೀಪಾವಳಿ ಅಂದರೆ ಏನು, ಅದರ ಸಡಗರ ಹೇಗಿರುತ್ತೆ, ಸೊ ಹಬ್ಬದಲ್ಲಿ ನಾವೆಲ್ಲ ಏನೇನು ಅಲ್ಲ ಸಂಭ್ರಮಿಸಬೇಕು ಅನ್ನೋದು ಒಂದಷ್ಟು ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಈ ಒಂದು ಕಾಲೇಜಿನ ಆಡಳಿತ ಮಂಡಳಿ ಮಾಡಿದೆ ಅಂತ ಹೇಳ್ಬೋದು. ಬನ್ನಿ ಮತ್ತಷ್ಟು ಕಾಲೇಜ್ ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಸ್ವಲ್ಪ ಕೇಳೋಣ. ಸೊ ಸೆಕೆಂಡ್ ಇಯರ್ BCom ವಿದ್ಯಾರ್ಥಿಗಳು ಒಂದಷ್ಟು ಮೇರಿ ಕ್ರಿಸ್ಮಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇವತ್ತು ಈ ಒಂದು ಕ್ಲಾಸ್ ರೂಮ್ನ ಅದ್ಭುತವಾಗಿ ಸುಂದರವಾಗಿ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯ ಒಂದು ವಿಶೇಷತೆಯನ್ನು ಇಲ್ಲಿ ತೋರಿಸುವಂಥ ಕೆಲಸವನ್ನು ಈ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಸೊ ನನ್ನ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಕ್ರಿಸ್ಮಸ್ ಹಬ್ಬದ ವಾತಾವರಣವನ್ನು ಇಲ್ಲಿ ಈ ಒಂದು ಕ್ಲಾಸ್ ರೂಮಲ್ಲಿ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ? So we are celebrating the birth of Jesus Christ. ಸೊ ಇದ್ರ ಮೂಲಕ ನಿಮಗೆ ಗೊತ್ತಾಗುತ್ತೆ ದೇವ್ರು ಹೇಗೆ ಹುಟ್ಟಿದ್ದಾರೆ ಅಂತ. ಸೊ 3 ವೈಸ್ ಮೆನ್ಸ್ ಇರ್ತಾರೆ. ಅವ್ರು ಹುಟ್ಟಿದಾಗ 3 ವೈಸ್ ಮೆನ್ಸ್ ಬರ್ತಾರೆ. ವೈಸ್ ಮೆನ್ಸಿಗೂ ಮುಂಚೆ ಮೇರಿಗೂ ಮತ್ತು ಜೋಸೆಫ್ಗೂ ವಿಷನ್ ಬರುತ್ತೆ ಏಂಜಲ್ ಮೂಲಕ. ಅವ್ರು ಬಂದು ಹೇಳಾದ್ಮೇಲೆ ಶೆಪರ್ಡ್ಸ್ ಮತ್ತು ಎಲ್ಲರೂ ಬಂದು ನೋಡ್ತಾರೆ. ಸೊ ಈಗೇ ವಿ ಸೆಲೆಬ್ರೇಟ್ ದ ಬರ್ತ್ ಆಫ್ ಜೀಸಸ್ ಕ್ರೈಸ್ಟ್. ಸೊ ಜಸ್ಟ್ ಫಾರ್ ದ ಎಂಟರ್ಟೈನ್ಮೆಂಟ್ ಸಾಂಟಾ ಕ್ಲಾಸನ್ನು ಇಟ್ಟು ನಾವೆಲ್ಲ ಎಂಟರ್ಟೈನ್ ಮಾಡ್ತಿರ್ತೀವಿ ಅಷ್ಟೇ ಫನ್ನಿಗೆ. ಸೊ ಈ ಕಾನ್ಸೆಪ್ಟು ಮಾಡಿದ್ದೀರಾ. ಸೊ ಇದಕ್ಕೆಲ್ಲ ಈ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಸಪೋರ್ಟ್ ಮಾಡಿದರು? ಸೊ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಹಾಗೆ ಓಕೆ. ಸೊ ಕ್ರಿಸ್ಮಸ್ ಅಂದರೆ ಒಂದು ಸೆಲೆಬ್ರೇಷನ್ನು. ಸೊ ಆ ಒಂದು ಕೇಕನ್ನು ಕಟ್ ಮಾಡಿ ಸೊ ಕ್ರಿಸ್ಮಸ್ ಆಚರಣೆಯೂ ಕೂಡ ವಿಶೇಷವಾದದ್ದು. ಸೊ ಅಂಥದ್ದನ್ನ ಒಂದು ಕಾನ್ಸೆಪ್ಟ್ ಮಾಡಿ ಇಲ್ಲಿ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಥ್ಯಾಂಕ್ ಯು. ಬನ್ನಿ ನೆಕ್ಸ್ಟು ವಿದ್ಯಾರ್ಥಿಗಳು ಕ್ಲಾಸ್ ರೂಮಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ವಿದ್ಯಾರ್ಥಿಗಳು ಒಂದು ಹೋಳಿ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಅಂದರೆ ಕಾಮನ ದಾನ ಮಾಡೋದಾಗಿರ್ಬೋದು, 7 ಕಾಮನ ಬಿಲ್ಲಲ್ಲಿ ಮೂಡ್ತಕ್ಕಂಥ ಕಲರವನ್ನು ಇಲ್ಲಿ ಈ ಒಂದು ಹಬ್ಬದ ಆಚರಣೆಯ ಮೂಲಕ
ಹೋಳಿ ಹಬ್ಬವನ್ನು ಸೆಲೆಬ್ರೇಷನ್ ಮಾಡುವಂಥ ಸಿದ್ಧತೆ ಹೇಗಿರುತ್ತೆ ಅನ್ನೋದನ್ನ ಮಕ್ಕಳು ಇಲ್ಲಿ ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ವಿದ್ಯಾರ್ಥಿನಿಯರು. ಸೊ ಅವ್ರನ್ನ ಮಾತಾಡ್ಸೋಣ. ಸೊ ನಿಮ್ಮ ಹೆಸರು? ರಮ್ಯಾ. ಹೇಳಿ ಏನೇನು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಸೊ ಏನೇನು ಕಾನ್ಸೆಪ್ಟ್ ಇದೆ ಅಂತ? ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಹೋಳಿ ಹಬ್ಬ. ಯಾವುದೇ ಹಬ್ಬವು ತನ್ನದೇ ಆದ ಆಚಾರ ವಿಚಾರ ಸಂಪ್ರದಾಯಗಳನ್ನು ಹೊಂದಿರುತ್ತದೆ. ಅದೇ ರೀತಿ ಹೋಳಿ ಬಣ್ಣಗಳ ಹಬ್ಬವಾಗಿದ್ದು ಹಳ್ಳಿಗಳಲ್ಲಿ ಸುಂದರವಾದ ಕಾಮನ ಪ್ರತಿಮೆಗಳನ್ನು ಮಾಡಿ ಅದರ ಮುಂದೆ ಮಂಗಳ ವಾದ್ಯಗಳನ್ನು ನುಡಿಸುತ್ತಾರೆ. ನಂತರ ಪರಸ್ಪರ ಹೋಳಿ ಆಚರಿಸುತ್ತಾರೆ. ಬಣ್ಣಗಳನ್ನು ಹಚ್ಚುವ ಮೂಲಕ, ಬಣ್ಣದ ನೀರನ್ನು ಎರಚುವ ಮೂಲಕ ಸಂತಸಪಟ್ಟು ಹೋಳಿ ಹಬ್ಬವನ್ನು ಆಚರಿಸುತ್ತಾರೆ. ಹೋಳಿ ಹಬ್ಬವನ್ನು ಏನಕ್ಕೆ ಆಚರಿಸ್ತಾರೆ ಅಂದರೆ ಕೆಟ್ಟದ್ದನ್ನು ನಶಿಸಿ ಒಳ್ಳೆಯದನ್ನು ಸಾರುವ ಹಬ್ಬವೇ ಹೋಳಿ ಹಬ್ಬವಾಗಿದೆ. ಸೊ ವಿದ್ಯಾರ್ಥಿಗಳ ಜೊತೆಗೆ ಆ ಹೋಳಿಯ ಸಂದೇಶವನ್ನು ಕೂಡ ವಿದ್ಯಾರ್ಥಿನಿಯರು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಮತ್ತಷ್ಟು ಕೊಠಡಿಗಳಲ್ಲಿ ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಕಾರಣ ನಮ್ಮ ಸೌಮ್ಯ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಸೌಮ್ಯ ಅವರು ಸಾರಿತ್ಯದ ಸೆಲೆಬ್ರೇಷನ್ ಮಾಡಿದ್ದಾರೆ. ಸೊ ಒಂದು ಸೆಕೆಂಡ್ ಸೌಮ್ಯ ಮೇಡಮ್ಗೆಲ್ಲರೂ ಒಂದು ಜೋರ ಚಪ್ಪಾಳೆ ಕೊಟ್ಟು ಅಭಿನಂದಿಸೋಣ ಈ ಸಂದರ್ಭದಲ್ಲಿ. ಮಕ್ಕಳಿಗೆ ಹೋಳಿ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ, ಬರೀ ಬಣ್ಣವನ್ನು ಹಚ್ಚಿದ್ರೆ ಅದರಿಂದ ಇರ್ತಕ್ಕಂಥ ಇತಿಹಾಸಗಳನ್ನು ತಿಳಿಸುವಂಥ ಕೆಲಸವನ್ನು ಈ ಒಂದು ಶಾಲೆಯ ಕಾಲೇಜಿನ ಟೀಚರ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಮತ್ತಷ್ಟು ಕೊಠಡಿಗಳಲ್ಲಿ ಏನೆಲ್ಲ. BCA ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ವಿಶೇಷವಾಗಿ ಶ್ರಾವಣ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಆ ಶ್ರಾವಣದಲ್ಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳ ಬಗ್ಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಕೊಠಡಿಯಲ್ಲಿ ತುಂಬ ಚೆನ್ನಾಗಿ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನನ್ನ ಜೊತೆಗೆ ವಿದ್ಯಾರ್ಥಿನಿಯರಿದ್ದಾರೆ. ಅವರು ಈ ಒಂದು ಹಬ್ಬದ ಆಚರಣೆ ಬಗ್ಗೆ ಮಾತಾಡಿಸೋವಂಥ ಕೆಲಸವನ್ನು ಮಾಡೋಣ. ನಮಸ್ಕಾರ. ಸೊ ಹೇಳಿ ಏನೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀರಾ? ನಾವು ಶ್ರಾವಣ ಸಂಭ್ರಮದಲ್ಲಿ ಬರೋ ನಾಗರ ಪಂಚಮಿ ಆಗಿರ್ಬೋದು, ಮಂಗಳಗೌರಿ ಪೂಜೆ ಆಗಿರ್ಬೋದು, ಲಕ್ಷ್ಮೀ ಪೂಜೆ, ಅದನ್ನೆಲ್ಲ ಬೇರೆ ಬೇರೆ ಕ್ಲಾಸಿಗೆ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಸೊ ನಾವು ಡಿಫ್ರೆಂಟಾಗಿ ರಕ್ಷಾಬಂಧನ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಡ್ಯಾನ್ಸ್ ಮತ್ತು ಪರ್ಫಾಮೆನ್ಸ್ನ ಕೊಡ್ತಿದ್ದೀವಿ. ಸೊ ಇಲ್ಲೂ ಅಷ್ಟೇ ಗೌರಿ ಪೂಜೆ ಮೂಲಕ ರಕ್ಷಾಬಂಧನ ಆ ಕಾನ್ಸೆಪ್ಟ್ನ ತಗೊಂಡು ಬ್ರದರ್ ಆ್ಯಂಡ್ ಸಿಸ್ಟರ್ಸ್ ಬಾಂಡಿಂಗ್ ಹೆಂಗಿರಬೇಕು ಅಂತ 3 ಜನ ಅನ್ನೋದು ಕಾನ್ಸೆಪ್ಟ್ ಹಾಕೊಂಡು ಡ್ಯಾನ್ಸ್ ಮಾಡ್ತೀವಿ. ಇಲ್ಲೆಲ್ಲ ನಿಮ್ಮ ಅಣ್ಣಂದ್ರೆ ಬಂದಿದ್ದಾರಾ? ಇವರೇ ಇಲ್ಲೊಬ್ರು ಅಣ್ಣ ಅಂದಿದ್ದಾರೆ. ಹಾಂ. ಸೊ ಎಷ್ಟು ಜನ ಸೇರಿ ಮಾಡಿದ್ರಿ ಇದನ್ನೆಲ್ಲ? ಇದು 120 ಮೆಂಬರ್ಸ್ ಇದ್ದೀವಿ. ಸೊ ಅಡುಗೆದಾದ್ರೂ ಅಷ್ಟೇ ಒಬ್ಬೊಬ್ರು ಒಂದೊಂದು ಐಟಮ್ಸ್ ತಗೊಂಡು ಮಾಡಿದ್ದೀರಾ. ಸೊ ಒಟ್ಟಿನಲ್ಲಿ ಈ ಹಬ್ಬದ ವಾತಾವರಣ ಹೆಂಗಿರುತ್ತೆ ಅನ್ನೋದು ಎಲ್ಲದರೂ ನಿಮಗೆ ಮನನ ಆಗಿದೆ. ಸೊ ಮತ್ತೆ ಏನೆಲ್ಲ ಮಾಡಿದ್ರಿ ಬೆಳಗ್ಗಿಂದ ಇಲ್ಲಿವರೆಗೂ? ಬೆಳಗ್ಗೆ ಬಂದ ತಕ್ಷಣ ಆ್ಯಕ್ಚುಲಿ ನಾವು ನಿನ್ನೆ ಏನು ಡೆಕೋರೇಟೇ ಮಾಡಿರಲಿಲ್ಲ. ಇವತ್ತು ಬೆಳಗ್ಗೆ ಬಂದು ಎಲ್ಲ ರಂಗೋಲಿ ಆಗಿರ್ಬೋದು, ಡೆಕೋರೇಷನ್ ಎಲ್ಲ ಹಾಕಿದ್ವಿ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಎಲ್ಲ ಇದೇ ಊರ ಅಥವಾ ಬೇರೆ ಬೇರೆ ಊರಿಂದ ಬಂದಿದೆ? ಬೇರೆ ಬೇರೆ ಊರಿಂದ ಬಂದು ಸೊ ಎಲ್ಲರೂ ಒಂದು ಒಗ್ಗಟ್ಟಿನಲ್ಲಿ ಮಾಡಿದಾರ. ಸೊ ಎಷ್ಟು ಖುಷಿ ಇದೆ ಇವತ್ತಿನ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಪ್ರತಿದಿನ ಬರೀ ಬುಕ್ಕು ಅಸೈನ್ಮೆಂಟು ಓದುವಂಥ ಪದ್ಧತಿ ಇರುತ್ತೆ. ಸೊ ಇವತ್ತೊಂದು ಡಿಫ್ರೆಂಟಾಗಿ ಒಂದು ಕಲರವ ಡ್ರೆಸ್ಗಳನ್ನ ಹಾಕ್ಕೊಂಡು ಸೊ ಮದುವೆ ಮನೆ ಥರ ಕಾಣ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಮನೆಯಲ್ಲಿ ಹಬ್ಬ ಬಂದರೆ ಅಮ್ಮ ಅಜ್ಜಿರೇ ನೋಡ್ಕೊಳ್ಳೋದು ಜಾಸ್ತಿ. ನಾವು ಜಸ್ಟ್ ಹಂಗೆ ರೀಲ್ಸ್ ನೋಡ್ಕೊಳ್ತೀರಾ? ಇಲ್ಲಾಂದರೆ ಎಲ್ಲ ನಾವೇ ಜೋಡಿಸಿ ನಾವೇ ಮಾಡಿದ್ದು, ಜವಾಬ್ದಾರಿ ವಹಿಸ್ಕೊಂಡು ಮಾಡಿದ್ದು ತುಂಬ ಚೆನ್ನಾಗಿತ್ತು. ಅಂದರೆ ನೆಕ್ಸ್ಟ್ ಹಬ್ಬಗಳು ಬಂದರೆ ನಿಮ್ಮ ಮಮ್ಮಿಯರಿಗೆ ನೀವು ತೊಂದರೆ ಕೊಡಲ್ಲ, ಇವತ್ತು ಇದನ್ನೇ ಮನೇಲಿ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದಿಷ್ಟು ವಿದ್ಯಾರ್ಥಿಗಳ ಮಾತಾಗಿತ್ತು. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ, ಸೊ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ. BSc ವಿದ್ಯಾರ್ಥಿಗಳು, ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಇವತ್ತು ವಿಘ್ನ ವಿನಾಶಕ ಗಣಪತಿ ಹಬ್ಬವನ್ನು ಆಚರಿಸಿದ್ದಾರೆ. ಸೊ ಇವರ ಕೊಠಡಿಯಲ್ಲಿ ಗಣಪತಿ ಹಬ್ಬವನ್ನು ಆಚರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಸೊ ಗಣಪತಿನ ಕೂರಿಸಿದ್ದಾರೆ. ಸೊ ಗಣಪತಿಗೆ ಇಷ್ಟವಾದ ತಿನಿಸುಗಳನ್ನು ಎಲ್ಲವೂ ಕೂಡ ಇಟ್ಟಿದ್ದಾರೆ. ಸೊ ಒಂದು ಪಕ್ಕದಲ್ಲಿ DJ ಕೂಡ ಇಟ್ಟಿದ್ದಾರೆ. ಸೊ ಗಣಪತಿಗೆ ಸಾಂಗು DJ ಅಂದರೆ ತುಂಬ ಇಷ್ಟ. ಸೊ ಅದು ನಮ್ಮ ಹಿಂದೂ ಸಂಪ್ರದಾಯ ಕೂಡ ಹೌದು. ಸೊ ಇವತ್ತು ಬಾಲಗಂಗಾಧರ ತಿಲಕ್ ಅವರು ಮೊದಲು ಗಣಪತಿಯನ್ನು ಇಟ್ಟು ಸೊ ಒಂದು ಹಬ್ಬವನ್ನು ಹಿಂದೂಗಳನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಅಂತಹ ಒಂದು ಕಾನ್ಸೆಪ್ಟ್ನ ಈ ಒಂದು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಮೇಡಮ್ ನಮಸ್ಕಾರ. ಸೊ ಹೇಳಿ ಏನೆಲ್ಲ ಮಾಡಿದ್ದಾರೆ, ಗಣಪತಿ ಹಬ್ಬದ ವಿಶೇಷತೆಗಳೇನು? ಗಣಪತಿ ಹುಟ್ಟಿದ್ದು ಅವನಿಗೆ ರೂಪ ಮಾಡಿರ್ತಾರೆ ಮಣ್ಣಿನ ರೂಪದಲ್ಲಿ. ಆ ಮಣ್ಣಿನ ರೂಪದಲ್ಲಿ ಮಾಡಿರೋದನ್ನ ಏನು ಮಾಡ್ತಾರೆ, ನೆಕ್ಸ್ಟು ಶಿವ ಬಂದು ಸತಿಗೆ ನೋಡೋಕೆ ಬಿಡಲಿಲ್ಲ ಅನ್ನೋದಕ್ಕೆ ನಂದಿ ಹೇಳಿರೋದ್ರಿಂದ ನಂದಿನ ಹೋಗಿ ಮತ್ತೆ ಶಿವನ ಹತ್ರ ಹೇಳಿದಾಗ ಮತ್ತೆ ಶಿವ ಬಂದು ಯುದ್ಧ ಮಾಡಿ ಅಪ್ಪ ಮಗ ಥರ ಜಗಳ ಮಾಡಿ ನಂತರ ಅವ್ರನ್ನ ಕೊಂದಾಗ ರುಂಡ ಹೋಗುತ್ತೆ. ಆ ಸಂದರ್ಭದಲ್ಲಿ ನಂದಿ ಏನು ಮಾಡ್ತಾನೆ, ನಂದಿಗೆ ಹೇಳ್ತಾನೆ ಶಿವ ಅದನ್ನು ಉತ್ತರ ದಿಕ್ಕಲ್ಲಿ ಮಲಗಿರೋ ಯಾವುದಾದ್ರೂ ಒಂದು ಪ್ರಾಣಿದ ಮುಖ ತೆಗೆದು ಬಾ ಅಂತ. ತಗೊಬಂದಾಗ ಅಲ್ಲಿ ಆನೆ ಮಲಗಿರುತ್ತೆ. ಆ ಆನೆ ನೋಡಿ ಗಣೇಶನಿಗೆ ಇದೇ ಹಾಕ್ಬೋದಲ್ಲ ಅನ್ನೋ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ಆನೆ ಮುಖ ತಗೊಬರ್ತಾರೆ. ತಗೊಬಂದಾಗ ಪಾರ್ವತಿಗೆ ಹೇಳ್ತಾನೆ ಇದನ್ನೇ ನಿನ್ನ ಮಗನ ರೂಪದಲ್ಲಿ ನೋಡು ಅಂತ ಹೇಳ್ಬಿಟ್ಟು ಶಿವ ಪ್ರಾರ್ಥನೆ ಮಾಡಿಬಿಟ್ಟು ಹಾಕ್ತಾನೆ. ಹಾಕಿದಾಗ ಗಜಾನನ ಮುಖ ಇರೋದ್ರಿಂದ ಗಜಾನನ ಅಂತ ಹೇಳ್ಬಿಟ್ಟು ಹೆಸರು ಮಾಡ್ತಾರೆ.
ಇದರಿಂದ ನಮ್ಮ ವೇದ ಪುರಾಣಗಳಿಂದ ಇದೇ ಕಥೆನ ಕೇಳಿ ಬಂದಿರೋದ್ರಿಂದ ಈಗ ಆಮೇಲೆ ಎಷ್ಟೋ ಬ್ರಿಟಿಷರು ಎಲ್ಲ ಇದನ್ನು ಮಾಡಬೇಕಾದ್ರೆ ಯುದ್ಧ ಮಾಡಬೇಕಾದ್ರೆ ಅಥವಾ ನಮ್ಮನ್ನು ಆಳಬೇಕಾದ್ರೆ ಎಲ್ಲ ಸಮ್ಮೇಳನ ಮಾಡಬೇಕು, ಹಿಂದೂ ಸಮ್ಮೇಳನ ಆಗಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಬಾಲ್ ಗಂಗಾಧರ್ ತಿಲಕು ನಮ್ಮ ಸಂಸ್ಕೃತಿನ ನಾವು ಬಿಟ್ಟು ಕೊಡಬಾರ್ದು ಅನ್ನೋ ಒಂದೇ ಇದಕ್ಕೆ ಗಣೇಶನ ಪುಟ್ಟ ಮಣ್ಣಿನ ಮೂರ್ತಿ ಮಾಡಿಬಿಟ್ಟು ಗಣೇಶ ಚತುರ್ಥಿ ಅಂತ ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಾಗಿಂದ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಕೂಡ ಅವನ ಮಿತಿ ತಿಥಿಯಲ್ಲಿ ಕೂಡ ಅವನ ಪ್ರಥಮ ಪೂಜೆ ಅಂತ ಹೇಳ್ಬಿಟ್ಟು ಗಣೇಶನ ಪೂಜೆ ಮಾಡಿ ಅವರ ಅಪ್ಪನ ವರನ ತಗೊಂಡು ಶಿವ ವರ ಕೊಟ್ಟಿರೋದ್ರಿಂದ ಅವರು ಪ್ರಥಮ ಪೂಜ್ಯನಾಗಿ ಭೂಲೋಕದಲ್ಲಿ ಯಾವುದೇ ಪೂಜೆ ಆಗಲಿ ಅಥವಾ ಯಾವುದೇ ವಿಘ್ನಗಳು ಬಂದಾಗಲೂ ವಿಘ್ನ ವಿನಾಶಕ ಅಂತ ಹೇಳ್ಬಿಟ್ಟು ಯಾವುದೇ ತೊಂದರೆ ತಾಪತ್ರಯಗಳಿದ್ರೂ ಪರಿಹಾರ ಮಾಡಲಿ ಅಂತ ಹೇಳ್ಬಿಟ್ಟು ವಿಘ್ನ ವಿನಾಶಕನ ಪೂಜೆ ಮಾಡಿಬಿಟ್ಟು ಪ್ರತಿ ಸತಿ ನಾವು ಆಚರಿಸ್ತೀವಿ. ಅದೇ ರೀತಿ ನಮ್ಮ ಕಾಲೇಜ್ನಲ್ಲಿ ಇವತ್ತು ಎಥ್ನಿಕ್ ಡೇ ಅನ್ನೋ ಒಂದು ಥೀಮಲ್ಲಿ ಇಂಡಿಯನ್ ಫೆಸ್ಟಿವಲ್ಸ್ ಅಂತ ಥೀಮ್ ತೊಗೊಂಡಿರೋ ಪ್ರತ್ಯೇಕ ಹಬ್ಬಗಳನ್ನು ನಾವು ಆಚರಿಸ್ತಾ ಇದ್ದೀವಿ. ಅದರಲ್ಲಿ ನಮಗೆ ಬಂದಿರೋ ವಿಷಯ ಬಂದುಬಿಟ್ಟು ಗಣೇಶ ಚತುರ್ಥಿ ಅಂತ. ಅದಕ್ಕೆ ನಮ್ಮ ಕೊಠಡಿಯಲ್ಲಿ ಪುಟ್ಟ ಗಣಪನ ತಂದು ಕೂರಿಸಿ ಅವನಿಗೆ ಇಷ್ಟ ಆದ ತಿನಿಸುಗಳನ್ನೆಲ್ಲ ಮಾಡಿ ಕೊಠಡಿನೆಲ್ಲ ಚಂದವಾಗಿ ಅಲಂಕಾರ ಮಾಡಿ ಎಲ್ಲರೂ ಅಲಂಕಾರವಾಗಿ ಗಣಪತಿ ಹಬ್ಬನ ಆಚರಿಸ್ಕೊಡ್ತಾ ಇದ್ದೀವಿ. ಭೂಮಿಕಾ. So we are from class first year BA, and today we are presenting you the cultural significance and a display and array of dishes that are significant to Christian wedding ceremony. So we have a few dishes prepared over here. The purpose of the wedding. Yes. So we have prepared jeera rice, veg korma, and juice, and two kinds of sweets, mainly gulab jamun and sheermal, along with pan. M.Com ವಿದ್ಯಾರ್ಥಿಗಳು ಒಂದಷ್ಟು ದಸರಾ ಅಂಬಾರಿಯ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಸರಾ ಹಬ್ಬದ ವಾತಾವರಣವನ್ನು ಈ ಕೊಠಡಿಯಲ್ಲಿ ನಿರ್ಮಿಸಿದ್ದಾರೆ. ಸೊ ಒಂದು ವಿದ್ಯಾರ್ಥಿಗಳ ಜೊತೆ ನೇರವಾಗಿ ಜಾಯಿನ್ ಆಗ್ತಾರೆ. ಸೊ ಅವ್ರನ್ನ ಮಾತಾಡಿಸೋದ ಕೆಲಸವನ್ನು ನಾನು ಮಾಡ್ತಾ ಇದ್ದೆ. ನಮಸ್ಕಾರ. ಸೊ ಏನೆಲ್ಲ ಮಾಡ್ತಾರೆ, ಎಷ್ಟು ಏನು ಹೇಳ್ತೀರಾ? ಸರಿ, ಒಟ್ಟು ಕಾಲೇಜ್ನಲ್ಲಿ ಒಂದು ಸಾಂಸ್ಕೃತಿಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಒಂದು ಆಲೋಚನೆ ಪ್ರತಿ ವರ್ಷ ಕಾಲೇಜಿಂದಾಗಿದೆ. ಆ ಕಾಲೇಜಿನ ಏನು ಎಲ್ಲ ವಿದ್ಯಾರ್ಥಿಗಳು ಸೇರಿ ನಾವು ಡಿಪಾರ್ಟ್ಮೆಂಟ್ ವೈಸು ನಮಗೆ ಬಂದಂಥ ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ನಮ್ಮದೇ ಆದಂಥ ಆಲೋಚನೆಯನ್ನು ಇಟ್ಕೊಂಡು ಅದಕ್ಕೆ ಯಾವ ರೀತಿಯಾದಂಥ ತಯಾರಿ ಮಾಡ್ಕೋಬೇಕು ಆ ರೀತಿ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ನಾವಿವತ್ತು ದಸರಾ ಕಾನ್ಸೆಪ್ಟನ್ನು ಅಥವಾ ದಸರಾದ ಉತ್ಸವದ ಒಂದು ಗೊಂಬೆಯನ್ನು ಕೂರಿಸೋವಂಥ ಒಂದು ಕಾನ್ಸೆಪ್ಟನ್ನು ಇವತ್ತು ನಾವು ನಮ್ಮ ಕಾಲೇಜಿನ ನಮ್ಮ ಕ್ಲಾಸ್ ರೂಮಿನ ಅಂದರೆ M.Com ಫೈನಲ್ ಇಯರ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಸೇರಿ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ ಸರ್. ಓಕೆ. ಸೊ ಗೊಂಬೆ ಕೂರಿಸೋದು ವಿಶೇಷವಾಗಿದ್ದು, ಸೊ ಅಂಬಾರಿ ಹೊರಕ್ಕೆ ಆನೆ ಇದೆ. ಹಾಂ ಸರ್, ಇದೆ. ಓಕೆ. ಆನೆ ಒಂದೊಂದು ಬಿಟ್ಟರೆ ಇನ್ನೆಲ್ಲ ಉಳಿದಂತೆ ಎಲ್ಲ ಸೆಟಪ್ಗಳನ್ನು ಯಾವ ರೀತಿಯಾದಂಥ ಓಕೆ. ಸೊ ಇದರಲ್ಲಿ ವಿಶೇಷವಾಗಿ ಆಯುಧಗಳನ್ನು ಇಡುವಂಥ ಕೆಲಸವನ್ನು ಹಬ್ಬದ ಜೊತೆಗೆ ಆಯುಧ ಪೂಜೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಒಂದಷ್ಟು ಮಕ್ಕಳು ವಿದ್ಯಾರ್ಥಿಗಳು ಪುಸ್ತಕಗಳನ್ನು ಇಟ್ಟು ಸರಸ್ವತಿ ಪೂಜೆಯನ್ನು ಮಾಡಿದ್ದಾರೆ. ತಾವು ಗಮನಿಸ್ತಾ ಇರ್ಬೋದು, ವಿಶೇಷವಾಗಿ ಮಕ್ಕಳು ಈ ಒಂದು ಹಬ್ಬಗಳು ಹೇಗಿರುತ್ತೆ, ಸೊ ನಾಡ ಹಬ್ಬ ಅಂತಲೇ ಕರಿತಕ್ಕಂಥ ದಸರಾ, ಸೊ ಅದರ ವೈವಿಧ್ಯತೆಗಳು ಹೇಗಿರುತ್ತೆ ಅನ್ನೋದನ್ನ ತೋರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ. ಸೊ ಮತ್ತೊಂದು ಕೊಠಡಿಗಳಲ್ಲಿ ಯಾವ ರೀತಿ ಈ ಸರಿ ನಮ್ಮ ಎಥ್ನಿಕ್ ಡೇಗೆ ನಮಗೆ ಕೊಟ್ಟಿರೋಂಥ ಕಾನ್ಸೆಪ್ಟ್ ದಸರಾ. ಸೊ ದಸರಾ ವಿಶೇಷತೆನ ಇಲ್ಲೆಲ್ಲ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಇಲ್ಲಿ ಮೇನಾಗಿ ನವರಾತ್ರಿ ಅಂತ ಹೇಳಿ ಕರಿತೀವಿ. ನವರಾತ್ರಿ ಅಂದರೆ 9 ದೇವಿ ಅವತಾರಗಳನ್ನು ತಾಳಿದ್ದಾಳೆ. ಒಂದು ರಾತ್ರಿಯಲ್ಲಿ ಶೈಲಪುತ್ರಿ ಅಂತ ಹೇಳಿ, ಚಂದ್ರಗಂಟೆ ಅಂತ ಹೇಳಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಈ ರೀತಿ ಒಂದೊಂದು ದೇವಿ ಅವತಾರಗಳನ್ನು ನಾವು ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ. ಆ 9 ದಿನಾನೂ 9 ಥರದ ನೈವೇದ್ಯ ಮಾಡೋದಾಗಿರ್ಬೋದು ಅಥವಾ 9 ಥರದ ಬಣ್ಣಗಳಿಂದ ಅವಳನ್ನು ಗುರುತಿಸ್ತೀವಿ. ಆ 9 ಥರ ಬಣ್ಣನ ಗುರ್ಸೋದಕ್ಕೋಸ್ಕರ ನಾವು ಅಲ್ಲಿ ಡೆಕೋರೇಟಿವ್ ಆಗಿ ಯೂಸ್ ಮಾಡಿದ್ದೀವಿ. ಹಾಗೆ 9 ನೈವೇದ್ಯಗಳನ್ನು ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ವಿ, ಯಾವ ದೇವಿಗೆ ಯಾವ ರೀತಿಯಾದಂಥ ನೈವೇದ್ಯವನ್ನು ಸಮರ್ಪಿಸ್ತೀವಿ ಅಂತ ಹೇಳಿ. ಹಾಗೆ ಇದರಲ್ಲಿ ಮೇನ್ ಆಗಿ ನಾವು ವಿಜಯದಶಮಿ ಅಂದರೆ ವಿಜಯವನ್ನು ಸಾಧಿಸೋದಕ್ಕೆ ವಿಜಯದಶಮಿ ಅಂತ ಕರಿತೀವಿ 10ನೇ ದಿನದಂದು. ಆ 10ನೇ ದಿನದಂದು ದುರ್ಗಾದೇವಿ ಪ್ರತಿಷ್ಠಾಪನೆ ಮಾಡಿರೋದಕ್ಕೆ ದುರ್ಗಾದೇವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ವಿಜಯದಶಮಿ ಅಂದರೆ ಮಹಿಷಾಸುರ ಮರ್ದಿನಿ ಅಂತ ಅವಳಿಗೆ ಹೆಸರು ಬಂದಿದೆ. ಅಂದರೆ ದುರ್ಗಾದೇವಿ ಮಹಿಷಾಸುರನನ್ನು 9 ರಾತ್ರಿಗಳ ಕಾಲ ಯುದ್ಧ ಮಾಡಿ
ನವರಾತ್ರಿ ದಿನ ಅವನನ್ನು ಸಂಹರಿಸ್ತಾಳೆ. ಆಗಿಂದ ನಾವು ವಿಜಯದಶಮಿ ಅಂತ ಕರಿತೀವಿ. ಹಾಗೆ ಮಹಾಭಾರತದಲ್ಲೂ ಕೂಡ ಅಜ್ಞಾತವಾಸ ಮಾಡ್ತಿರುವಾಗ ಪಾಂಡವರು ತಮ್ಮ ಆಯುಧಗಳನ್ನು ಬನ್ನಿ ಗಿಡದಲ್ಲಿ ಬಚ್ಚಿಟ್ಟು ಹೋಗಿಟ್ಟಿರ್ತಾರೆ. ನೆಕ್ಸ್ಟ್ ಯುದ್ಧ ಮಾಡುವಾಗ ಅದನ್ನು ಹಿಂಪಡೆಯೋದಕ್ಕೋಸ್ಕರ ಬನ್ನಿ ಗಿಡ ಪೂಜೆ ಮಾಡಿ ಆ ಆಯುಧಗಳನ್ನು ಹಿಂಪಡಿತಾರೆ. ಅದಕ್ಕೋಸ್ಕರ ಬನ್ನಿನ ವಿಶೇಷವಾಗಿ ಇಟ್ಟಿದ್ದೀವಿ. ಈ ರೀತಿ ವಿಜಯದಶಮಿನ ನಾವಿಲ್ಲಿ ಆಚರಿಸಿದ್ದೀವಿ. ಸೊ ಇದಷ್ಟು ವಿದ್ಯಾರ್ಥಿಗಳ ಮಾತಾಗಿತ್ತು. ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ನೋಡೋಣ. ಸೊ ಫಸ್ಟ್ ಇಯರ್ ವಿದ್ಯಾರ್ಥಿಗಳು MCOM. ಸೊ ಇವರು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸೊ ವಿಶೇಷವಾಗಿ ಸಂಕ್ರಾಂತಿ ಹಬ್ಬದ ವಾತಾವರಣವನ್ನು ಇಲ್ಲಿ ನಿರ್ಮಿಸಿದ್ದಾರೆ. ಸೊ ಸಂಕ್ರಾಂತಿ ಅಂದರೆ ಎಲ್ಲ ದವಸ ಧಾನ್ಯಗಳನ್ನು ಇಟ್ಟು ಪೂಜೆ ಮಾಡುವಂಥ ಹಬ್ಬ ಸಂಕ್ರಾಂತಿ. ಅದು ರೈತರ ಪ್ರಮುಖವಾದಂಥ ಹಬ್ಬ. ಸೊ ಅಂಥ ಹಬ್ಬದ ಕಾನ್ಸೆಪ್ಟ್ನ ಈ ವಿದ್ಯಾರ್ಥಿಗಳು ಇಟ್ಕೊಂಡು ಇವತ್ತು ಈ ಕ್ಲಾಸ್ ರೂಮ್ನ ಅದ್ಭುತವಾಗಿ ರೆಡಿ ಮಾಡಿದ್ದಾರೆ. ಸೊ ನನ್ನ ಜೊತೆಗೆ ವಿದ್ಯಾರ್ಥಿಗಳು ಜಾಯ್ನ್ ಆಗಿದ್ದಾರೆ. ಸೊ ಮಾತಾಡ್ತಾರೆ, ಅವ್ರು ಏನೆಲ್ಲ ಹೇಳ್ತಾರೆ ಕೇಳೋಣ. ನಮಸ್ಕಾರ. ಸೊ ಹೇಳಿ. ನಮಸ್ಕಾರ ಸರ್. ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಸಂಕ್ರಾಂತಿ ಅಂತ. ಸಂಕ್ರಾಂತಿ ದಕ್ಷಿಣ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ, ಅಂದರೆ ಭಾರತದ ಬ್ಯಾಕ್ಬೋನ್ ಆಗಿರುವ ರೈತ ಅವನು ಆಚರಿಸುವಂತಹ, ಪ್ರಕೃತಿಯ ಮಾತೆಯ ಮಡಿಲಲ್ಲಿ ಆಚರಿಸುವಂತಹ ಒಂದು ಸಮೃದ್ಧಿಯ ಸಂಕೇತವಾಗಿ ರೈತರೆಲ್ಲರೂ ಈ ಹಬ್ಬವನ್ನು ಆಚರಿಸ್ತಾರೆ. ಎಸ್ಪೆಷಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ. ಕೇರಳ ಆಗಿರಲಿ, ಕರ್ನಾಟಕ ಆಗಿರಲಿ, ಮತ್ತು ಆಂಧ್ರ ಪ್ರದೇಶ ಆಗಿರಲಿ ಬಹಳ ಚೆನ್ನಾಗಿ ಆಚರಿಸ್ತಾರೆ. ಅಂದರೆ ಪೈರು ಬರುವ ಸಂದರ್ಭದಲ್ಲಿ ರೈತರೆಲ್ಲರೂ ಕೂಡಿ ತಮ್ಮ ರಾಶಿಗಳನ್ನು ಹಾಕಿ ಅದ್ರ ಸುತ್ತ ತಿರುಗುತ್ತಾ ಬೇರೆ ಬೇರೆ ಹಾಡುಗಳನ್ನು, ಜನಪದಗಳನ್ನು ಹಾಡ್ತಾ ಖುಷಿಯಿಂದ ಈ ಹಬ್ಬವನ್ನು ಆಚರಿಸ್ತಾರೆ. ಅಂದರೆ ಒಂದು ಯಾವ ರೀತಿ ಸಂಕೇತ ಅಂದರೆ ಹಳೆ ಬೇರು ಹೊಸ ಪೈರು ಎನ್ನುವ ರೀತಿಯಲ್ಲಿ ಈ ಹಬ್ಬವನ್ನು ಆಚರಿಸ್ತಾರೆ. ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಸಾಲ ಸೂಲ ಮಾಡಿ ಆದ್ರೂ ಬೆಳೆಯನ್ನು ಹಾಕಿ ಬೆಳೆ ಬಂದ ಮೇಲೆ ಆ ಭೂ ಮಾತೆಯಿಂದ ಸಿಗುವಂತಹ ಆ ಪೈರಿಂದ ರೈತ ಖುಷಿ ಪಡ್ತಾನಲ್ಲ, ಅದರ ಸಂಕೇತವಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಈ ಹಬ್ಬದ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಟ್ರು. ಬನ್ನಿ ಮತ್ತಷ್ಟು ವಿದ್ಯಾರ್ಥಿಗಳು ಏನೆಲ್ಲ ಹೇಳ್ತಾರೆ ಕೇಳೋಣ. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿವಿಧ ಉಡುಗೆಗಳನ್ನು ತೊಟ್ಟು ವಿದ್ಯಾರ್ಥಿಗಳು ತುಂಬ ಉತ್ಸುಕತೆಯಿಂದ ಇವತ್ತು ಡ್ಯಾನ್ಸ್ ಮಾಡ್ತಾ ಒಂದಷ್ಟು ಕಾಲೇಜಿನ ಕಲರವವನ್ನು ಮಾಡ್ತಾ ಇದ್ದಾರೆ. ಸೊ ನನ್ನ ಜೊತೆ ಹೋಗಿ ನೇರವಾಗಿ ಕಾಲೇಜಿನ ಪ್ರಿನ್ಸಿಪಾಲ್ರು ನನ್ನ ಜೊತೆ ಹೇಗಿದ್ದಾರೆ. ಸೊ ಅವ್ರನ್ನ ಮಾತಾಡಿಸಿ ಕೆಲಸವನ್ನು ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ. ಶ್ರೀಶೈಲ ಜಗದ್ಗುರು ವಾಗೀಶ ಪಂಡಿತರಾದ ಕೃಪಾ ಪೋಷಿತ ಶ್ರೀ ವಿನಾಯಕ ಎಜುಕೇಷನ್ ಟ್ರಸ್ಟಿನ ಆಶ್ರಯದಲ್ಲಿ ನಡೀತಕ್ಕಂಥ ಹಬ್ಬ ಎಥ್ನಿಕ್ ಡೇ ಅಂತಂದೇಳಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಸೊ ಇಲ್ಲಿ ಮೇಲ್ಗಡೆಗೆ ನಮ್ಮ ಕಾಲೇಜಿನಲ್ಲಿ ರಂಜಾನ್ನಿಂದ ಹಿಡಿದು ನಾವೇನು ಹಿಂದೂ ಮತ್ತು ಕ್ರೈಸ್ತ ಮತ್ತು ಮುಸಲ್ಮಾನರು ಏನು ಭಾರತ ವಿವಿಧ ಸಾಂಸ್ಕೃತಿಕ ನಾಡುಗಳು ಅಂತಂದೇನು ಹೆಸರಾಗಿದೆ. ನೋಡಿದ್ರಲ್ಲ ಹಬ್ಬಗಳ ವಿಶೇಷತೆ, ಅದಷ್ಟು ವಿಶೇಷವಾದ ಉಡುಗೆ ತೊಡುಗೆಗಳನ್ನು ವಿದ್ಯಾರ್ಥಿಗಳು ತೊಟ್ಟಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ. ಥ್ಯಾಂಕ್ ಯು.